ಬಾರಿ ಅತಿಥಿ ಶಾರ್ಟ್ ಮೂವಿ ಮಾಡ್ತಿದ್ದೀರಾ. ಸೊ ಕಳೆದ ಬಾರಿ ಕೂಡ ನೀವು ಮಾಡ್ತಾ ಇದ್ದ ಶಾರ್ಟ್ ಮೂವಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ಹೌದು. ಈ ಬಾರಿ ಮೊದಲನೇದಾಗಿ ಜಿ ವಾಹಿನಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನ ಲೈಫಲ್ಲಿ ಶಾರ್ಟ್ ಫಿಲ್ಮ್ ಯಾವತ್ತೂ ಮಾಡಿರಲಿಲ್ಲ. ಈಗಿನ ಜನ್ರೇಷನ್ ಡೈರೆಕ್ಟರ್ಗಳು ಫಸ್ಟು ಶಾರ್ಟ್ ಫಿಲ್ಮ್ ಮಾಡಿ ಅದನ್ನು ಪ್ರೊಡ್ಯೂಸರ್ ತೋರಿಸಿ ಆಮೇಲೆ ಬಿಗ್ ಸ್ಕ್ರೀನಿಗೆ ಬಂದು ಸಿನಿಮಾ ಮಾಡಿ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ನಂದು ಫಸ್ಟ್ ಸಿನಿಮಾ ಮಾಡಿ ಮೊದಲನೇ ಸಿನಿಮಾಗೆ ಬೆಸ್ಟ್ ಡೈರೆಕ್ಷನ್ಗೆ ರಾಜ್ಯ ಪ್ರಶಸ್ತಿ ತಗೊಂಡು ಆಮೇಲೆ 10 ಸಿನಿಮಾ ಮಾಡಿ ಈಗ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀನಿ. ಸೊ ಇದು ಒಂಥರ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಒಂದು ಖುಷಿ ಏನಂದ್ರೆ ನಂದು ಸ್ವಾರ್ಥ ಏನಂದ್ರೆ ಇಲ್ಲಿ ಜಾನರ್ ಏನು ಕೊಡ್ತಾರಲ್ಲ ಅದು ನಾನು ಯಾವುದೋ ಸಿನಿಮಾ ಮಾಡದೇ ಇರೋಂಥ ಬೇರೆ ಜಾನರ್ ಕೊಡ್ತಾರೆ. ಹಾಗಾಗಿ ನನಗೂ ಏನೋ ಕಲಿಯಕ್ಕೆ ಸಿಗುತ್ತೆ. ಆಮೇಲೆ ಇವರ ಕ್ರಿಯೇಟಿವ್ ಟೀಮು ಮತ್ತು ಓವರ್ ಆಲ್ ಆರ್ಟಿಸ್ಟ್ ಸೆಲೆಕ್ಷನ್ನು ಎಲ್ಲವೂ ತುಂಬ ಪ್ರೊಫೆಷನಲ್ ಆಗಿ ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾಮ್ರಾಮ್ಯಾನು ನಮ್ಮ ಅರುಣ್ ಸುರೇಶ್ ಅವರು, ಮ್ಯೂಸಿಕ್ ಡೈರೆಕ್ಟ್ರು ನಿನಾದ್ ಎಲ್ಲ ನಮ್ಮ ಟೀಮೇ ಕೊಟ್ಟಿದ್ರು. ಹಾಗಾಗಿ ನನಗೆ ಇನ್ನೂ ಸ್ವಲ್ಪ ಕಂಫರ್ಟಬಲ್ ಇತ್ತು. ಲಾಸ್ಟ್ ಸೀಸನಲ್ಲಿ ನಾನು ಧನುಶ್ರೀ ಅವ್ರದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿದಾಗ ಅದು ತುಂಬ ಚೆನ್ನಾಗಿತ್ತು. ಅದು ಹಾರರ್ ಕೊಟ್ಟಿದ್ರು ಅವತ್ತು. ಈ ಸರಿ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಅಂತ ಹೇಳಿದ್ರು. ಅಗೈನ್ ನಾನು ಆ ಥರ ಸಿನಿಮಾ ಯಾವುದೂ ಮಾಡಿರಲಿಲ್ಲ. ಅಂಥ ಸಿನಿಮಾ ದೊಡ್ಡ ಸಿನಿಮಾ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಇವ್ರು ಕೊಟ್ಟರು ಅವಕಾಶದಲ್ಲೇ ನಾನು ಮರ್ಡರ್ ಮಿಸ್ಟ್ರಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ವಿಷಯ ನನಗೆ ಇವತ್ತು ಗೊತ್ತಾಯಿತು. ಥಿಯೇಟ್ರಲ್ಲಿ ತುಂಬ ದೊಡ್ಡ ರೆಸ್ಪಾನ್ಸ್ ಸಿಕ್ಕಿದೆ. ಅದಕ್ಕೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಖುಷಿಯಾಗುತ್ತೆ ಈ ಥರದ್ದೊಂದು ಪ್ರಯತ್ನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಮಾನ್ಯ ಅಂತ ಹುಡುಗಿ ನಮಗೆ ನಮ್ಮ ಶಾರ್ಟ್ ಫಿಲ್ಮ್ಗೆ ಸಿಕ್ಕಿದ್ದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಅಂದರೆ ಅವ್ರಿಗೆ ಆ ಹೀರೋಯಿನ್ ಆ ಥರದ್ದು ಯಾವ ಒಂದು ಹೆಡ್ಡೇಕು ಇಲ್ಲದೆ ಬನ್ನಿ ಮನೆ ಒಂದು ಏನು ಹೆಡ್ಡೇಕ್ ಇಲ್ಲದೆ ಒಂದು ಅಸ್ಟೆಂಟ್ ಡೈರೆಕ್ಟರ್ ಥರ ಇಡೀ ರಾತ್ರಿ ಪೂರ್ತಿ ಶೂಟ್ ಮಾಡಿದ್ವಿ. ಇಡೀ ರಾತ್ರಿ ನಮ್ಮ ಜೊತೆಗೆ ಇದ್ಲು. ಅಂದರೆ ಎಷ್ಟು ಇನ್ವಾಲ್ವ್ ಆಗಿಲ್ಲ ಅಂದರೆ ಆ ಪಾತ್ರ ಚಪ್ಪಲಿ ಹಾಕ್ಬಾರ್ದು, ಅದು ಬರೀ ಕಾಲಲ್ಲಿ ಇರಬೇಕು. ಶಾರ್ಟ್ ತೆಗಿಬೇಕಾದ್ರೂ ಕಟ್ಟಾದ್ರೂ ಪ್ಯಾಕಪ್ ಆಗೋವರೆಗೂ ಅವ್ರಿಗೆ ಬರೀ ಕಾಲಲ್ಲೇ ಓಡಾಡ್ತಿದ್ಲು. ಸೊ ಹಾಗಾಗಿ ಅಂದರೆ ಅವಳಲ್ಲಿರೋ ಎನರ್ಜಿ ಗೊತ್ತಾಗ್ತಾ ಇತ್ತು. ಸೊ ಓವರಾಲ್ ಆಗಿ ನನ್ನ ಟೀಮು ಮತ್ತು ನಾವು ಚೂಸ್ ಮಾಡ್ಕೊಂಡಿರೋಂಥ ಒಂದು ಕತೆ ಎಲ್ಲವೂ ನನಗೆ ಹೊಸದಾಗಿತ್ತು. ಆಮೇಲೆ ಹೊಸ ಎಕ್ಸ್ಪೀರಿಯನ್ಸ್ ಏನಂದರೆ ನನಗೆ ಈ ಶಾರ್ಟ್ ಪೀರಿಯಡಲ್ಲಿ ಡೈಲಾಗ್ ಬರ್ಸೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ನಾನೇ ಇದಕ್ಕೆ ಡೈಲಾಗ್ ಬರೆದಿದ್ದೀನಿ. ಸೊ ಮೊದಲನೇ ಸಾರಿ ಒಂದು ಕತೆಗೆ ನಾನು ಡೈಲಾಗ್ ಬರೆದಿರೋ ಅನುಭವ ನನಗಾಗಿದೆ. ಸೊ ಓವರಾಲ್ ಆಗಿ ಈ ಅವಕಾಶ ಕೊಟ್ಟಿದ್ದ ಜಿ ಟೀಮ್ಗೆ, ಮಹಾನಟಿ ಟೀಮ್ಗೆ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಮಹಾನಟಿಗೆ ಒಂದಷ್ಟು ಆಕ್ಟ್ರೆಸ್ಗಳನ್ನ ಅವ್ರ ಇಂಡಸ್ಟ್ರಿಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾನಟ ಅಂತಾನು ಒಂದಷ್ಟು ಹೀರೋಗಳನ್ನ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತಾರೆ. ಹೀರೋಗಳಿಗೂ ಅವಕಾಶ ಕೊಡಿ. ಬಿಕಾಸ್ ತುಂಬ ಹೀರೋಗಳ ಕೊರತೆ ಇದೆ ಇಂಡಸ್ಟ್ರಿಲಿ. ಯೂತ್ಸ್ ಯಂಗ್ಸ್ಟರ್ಸ್ ಎಲ್ಲ ಹೊಸೊಬ್ಬರನ್ನು ತರಬೇಕು. ಚಾನಲ್ ಇದನ್ನು ಯೋಚನೆ ಮಾಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೇಡಮ್ ಆ್ಯಕ್ಚುಲಿ ನನಗೆ ಸಿನಿಮಾಗೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ, ಸಿನಿಮಾಗೆ ನಾವೇ ಒಬ್ಬರು ಆ್ಯಕ್ಟ್ರೆಸ್ ಅಥವಾ ಆರ್ಟಿಸ್ಟ್ ಹತ್ರ ಹೋಗ್ತೀವಿ. ನಾವು ಕತೆ ಬರಿಬೇಕಾದ್ರೆ ನಮ್ಗೆ ಇಂಥವ್ರು ಬೇಕು ಅಂತ ಫಿಕ್ಸ್ ಆಗಿರುತ್ತೆ. ಇಲ್ಲ ಆಗಲ್ಲ. ನಮಗೆ ಜಾನರ್ ಕೊಟ್ಟು ಆರ್ಟಿಸ್ಟ್ ಕೊಟ್ಟಿರೋದ್ರಿಂದ ಅವ್ರನ್ನ ನೋಡಿದಾಗ ಅವ್ರು ಏನು ಮಾಡ್ಬೋದು ಅಂತ ಅನ್ಸುತ್ತೆ. ಅವ್ರನ್ನ ಮ್ಯಾಕ್ಸಿಮಮ್ ಏನು ತೆಗೆಸ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ. ಆ ಮೂಲಕ ಆ ಥರ ಯೋಚನೆ ಮಾಡಬೇಕಾಗುತ್ತೆ. ಈ ಅತಿಥಿ ಅನ್ನೋ ಶಾರ್ಟ್ ಫಿಲ್ಮ್ ನನಗೆ ಕೊಟ್ಟಿದ್ದಲ್ಲ, ಅದರಲ್ಲಿ ಮೊದಲನೇದಾಗಿ ಆ ಹುಡುಗಿನ ನಾನು ಮೀಟ್ ಮಾಡಿದ್ದೆ ಸೆಟ್ಟಲ್ಲಿ. ಸೊ ಅವಳಿಗೆ ಒಂದು ಕತೆ ಹೇಳಿದೆ. ಅಂದರೆ ಈ ಶಾರ್ಟ್ ಫಿಲ್ಮಲ್ಲಿ ಇಲ್ದಿರೋದು ಒಂದು ಕತೆ. ಅಂದರೆ ಬ್ಯಾಕ್ ಸ್ಟೋರಿ ಏನಾಗಿರುತ್ತೆ, ನೀನು ಯಾವ ಊರವಳು, ನೀನು ಹೇಗೆ ಮಾತಾಡ್ತೀಯಾ, ನಿನ್ನ ಕ್ಯಾರೆಕ್ಟರ್ ಏನು, ನಿಮ್ಮ ತಂದೆ ತಾಯಿ ಏನು, ಇದೆಲ್ಲದನ್ನು ಪೂರ್ತಿಯಾಗಿ ಅವಳ ತಲೆಗೆ ತುಂಬಿಸಿ, ಈಗ ಯಾವುದು ಶಾರ್ಟ್ ಫಿಲ್ಮಲ್ಲಿ ಇರಲ್ಲಮ್ಮ, ಇದು ಬಂದು ನಿನ್ನ ತಲೆಯಲ್ಲಿ ಇರಬೇಕು, ಪ್ರತಿ ರಿಯಾಕ್ಷನ್ ಹಿಂದೆ ಈ ಬ್ಯಾಕ್ ಸ್ಟೋರಿ ನಿನಗೆ ಗೊತ್ತಿರಬೇಕು ಅಂತೆಲ್ಲ ಹೇಳಿ ತುಂಬ ನೀಟಾಗಿ ಕೇಳಿಸ್ಕೊಂಡ್ಲು. ಆಮೇಲೆ ಒಂದೇ ಸರಿ ಹೇಳಿದ ತಕ್ಷಣ ಆ ಪಾತ್ರದೊಳಗಡೆ ಅವಳು ಪರಕಾಯ ಪ್ರವೇಶ ಮಾಡ್ದಂಗಿತ್ತು. ಸೊ ತುಂಬ ಖುಷಿ ಆಯಿತು ವರ್ಕ್ ಮಾಡಿ. ನನಗೆ ಹೋಲ್ ಟೀಮು ಚೆನ್ನಾಗಿ ಸಪೋರ್ಟ್ ಮಾಡ್ತು. ಸೊ ಈ ಥರ ಅಂದರೆ ನನಗೆ ಮಾನ್ಯ ಬಗ್ಗೆ ಹೇಳಬೇಕು ಅಂದರೆ, ಒಂದು ಮಿಡ್ ನೈಟ್ ಪೂರ್ತಿ ನೈಟ್ ಶೂಟ್ ಮಾಡಿದ್ವಿ ನಾವು. 9ರಿಂದ ಬೆಳಗ್ಗೆ 7 ಗಂಟೆವರೆಗೂ. ಎಲ್ಲೂ ಒಂದು ಸಣ್ಣ ಆಯಾಸ ಅಥವಾ ಏನೋ ಒಂದು ನಿದ್ದೆ ಬರೋ ಥರದ್ದು ಆ ಥರ ಇಷ್ಟವಾದ ಏನೂ ಇಲ್ಲದೆ ತುಂಬ ಹಾರ್ಡ್ ವರ್ಕ್ ಮಾಡೋದು.
ಹತ್ತತ್ರ ಬರ್ತಾ ಮಿಡ್ ಆಫ್ ಶೂಟಿಂಗು ಅವಳೇ ಒಂದು ಸಜೆಷನ್ ಹೇಳಕ್ ಶುರು ಮಾಡಿದ್ಲು, ಸರ್ ನಾನು ಇನ್ನೊಂದು ಟೇಕ್ ತಗೋತೀನಿ, ನಾನು ಈ ತರ ಬಂದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಸೊ ಒಬ್ಳು ನಟಿಗೆ ಮೇನ್ ಆಗಿ ಇದು ಬೇಕು, ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಓಪನ್ ಆಗಿ ಹೇಳಿ ಡೈರೆಕ್ಟರ್ ಹತ್ರ ಅವ್ರುಗಳು ವಿಷಯನ ಶೇರ್ ಮಾಡಿದಾಗ ಇನ್ನು ಬೆಸ್ಟ್ ಏನೋ ತೆಗಿಯೋಕ್ಕೆ ನಮ್ಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ನಮ್ಗೆ ಅವರು ಇದ್ರೊಳಗಡೆ ಇದ್ದಾರೆ, ಈ ಕ್ಯಾರೆಕ್ಟರ್ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಸೊ ಈ ರೀತಿ ಒಂದು ಒಳ್ಳೆ ಬಾಂಡಿಂಗ್ ಅಲ್ಲಿ ಶಾರ್ಟ್ ಫಿಲ್ಮ್ ಮಾಡಿದೆ. ಥ್ಯಾಂಕ್ ಯು.